ಮುಂಬರುವ 2028ರ ವಿಧಾನಸಭಾ ಚುನಾವಣೆಗಳಿಗೆ ರಾಜ್ಯದಲ್ಲಿರುವಂತಹ ಮೂರೂ ಪಕ್ಷಗಳು ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ ಯಾವ ರೀತಿಯಲ್ಲಿ ರಣತಂತ್ರ ರೂಪಿಸಬೇಕು ಅಂತ ಈಗಲಿಂದಲೇ ಅದಕ್ಕೆ ಮುನ್ನುಡಿಯನ್ನ ಬರೀತಾ ಇದ್ದಾರೆ. ಹಾಗೆ ನೋಡಿದ್ರೆ ಕಾಂಗ್ರೆಸ್ನಲ್ಲಿ ಈಗಾಗಲೇ 2028ಕ್ಕೆ ಯಾರು ದಳಪತಿಗಳಾಗಬೇಕು ಅಂತ ಸೀಟ್ ರಿಸರ್ವೇಶನ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಜಾರಕಿಹೊಳಿ ಅವರು ನಂಬರ್ 1, ಸತೀಶ್ ಜಾರಕಿಹೊಳಿ ಅವರು. ಅದರ್ವೈಸ್ ಏನಾದರೂ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಲಿಲ್ಲ ಅಂತ ಅಂದರೆ ಅವರು 2028ಕ್ಕೆ ಸಾರಥ್ಯ ವಹಿಸಬಹುದು. ಆ ಕಡೆ ಕಾಂಗ್ರೆಸ್, ಈ ಕಡೆ ಇನ್ನುಳಿದ ಎರಡು ಪಕ್ಷಗಳು ಜೆಡಿಎಸ್ ಮತ್ತು ಬಿಜೆಪಿ ಈಗಾಗಲೇ ಮೈತ್ರಿ ಪಕ್ಷಗಳು. ಹಮ್ ಸಾಥ್ ಹೈ ಅಂತ ಮೋದಿ ಮೇಲೆ ಯಾರಾದರೂ ಪ್ರಹಾರ ಮಾಡಿದ್ರು ಈ ಕಡೆ ಕುಮಾರಸ್ವಾಮಿ ಅವ್ರ ಗುರ್ರ ಅಂತಾರೆ, ಈ ಕಡೆ ಕುಮಾರಸ್ವಾಮಿ ಅವ್ರ ಮೇಲೆ ಏನಾದರೂ ಅಂದರೆ ಆ ಕಡೆ ಅಶೋಕ್ ಅವ್ರ ಗುರ್ರ ಅಂತಾರೆ. ಅಷ್ಟರ ಮಟ್ಟಿಗೆ ಈ ದೋಸ್ತಿ ಪಕ್ಷಗಳು ಮೈತ್ರಿಯನ್ನ ಗಟ್ಟಿಯಾಗಿ ಹಿಡಿದು ಒಳ್ಳೆ ಫೇವಿಕಾಲ್ ಅಂಟಿನಂತೆ ಇಬ್ಬರು ಒಟ್ಟಾಗಿದ್ದಾರೆ. ಈ ಅಂಟು ಒಂದು ಸ್ವಲ್ಪ ಸಡಿಲ ಆಗ್ತಾ ಇದೆಯಾ? ಯಾಕೆ ಅಂತಂದ್ರೆ ಇವತ್ತು ಹೊರಬಂದಂತಹ ಎರಡು ಸ್ಟೇಟ್ಮೆಂಟ್ಗಳು. ನಂಬರ್ 1 ಸ್ಟೇಟ್ಮೆಂಟ್ ದೇವೇಗೌಡರಿಗೆ ಡೆಫಿನೆಟ್ಲಿ 2028ಕ್ಕೆ ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಶತಾಯಗತಾಯ ಅನ್ನುವಂತ ಅತಿ ದೊಡ್ಡ ಕನಸಿದೆ. ಯಾಕಂದ್ರೆ ಪೂರ್ಣಾವಧಿಗೆ ಅವರು ಯಾವತ್ತೂ ಕೂಡ ಮುಖ್ಯಮಂತ್ರಿ ಆಗಿಲ್ಲ. ಹಾಗಾಗಿ ತಾನಿರುವ ಹೊತ್ತಿನಲ್ಲಿಯೇ 2028ಕ್ಕೆ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂತಹ ಅಗಾಧವಾದಂತಹ ಕನಸನ್ನ ಇಟ್ಕೊಂಡಿರುವಂತಹ ದೇವೇಗೌಡರು ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಏಕಾಂಗಿಯಾಗಿ ಅಂದ್ರೆ ಬಿಜೆಪಿ ಜೊತೆಗೆ ಅಲ್ಲದೆ ಜೆಡಿಎಸ್ ಸಿಂಗಲ್ ಆಗಿ ಫೈಟ್ ಮಾಡೋದಕ್ಕೆ ರೆಡಿ ಆಗಿದೆ ಅಂತ ಅನೌನ್ಸ್ ಮಾಡಿದ್ದಾರೆ. ಅಂದ್ರೆ ಮೈತ್ರಿನ ಸ್ವಲ್ಪ ಪಕ್ಕಕ್ಕಿಡೋಣ, ಸ್ಥಳೀಯ ಸಂಸ್ಥೆಗಳಲ್ಲಿ ನೋಡೋಣ ನಮ್ಮ ಓಟ ಹೇಗಿರುತ್ತೆ, ಕುಂಟುತ್ತಾ ತೆವಳುತ್ತಾ ಸಾಗುತ್ತಾ ಅಥವಾ ನಾಗಾಲೋಟದಲ್ಲಿ ಓಡೋಗ್ಬಿಡ್ತೀವಾ ಅಂತ. ಇನ್ನೊಂದು ಕಡೆ ವಿಜಯೇಂದ್ರ ಅವರು ಇವತ್ತು ಕಾರ್ಯಕರ್ತರಿಗೆ ಸನ್ಮಾನ ಮಾಡುವಂತಹ ಸಂದರ್ಭದಲ್ಲಿ ನೋಡಿ 2028ಕ್ಕೆ ನಾವು ಏಕಾಂಗಿಯಾಗಿ ಬಹುಮತದಿಂದ ಸರ್ಕಾರ ರಚನೆ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಮೈತ್ರಿ ಪಕ್ಷಗಳು ಏಕಾಂಗಿಯಾಗಿ ಅಂತ ಇರೋದು ಎಲ್ಲೋ ಒಂದು ಕಡೆ ಈ ಟೆಸ್ಟಿಂಗ್ ಪೀರಿಯಡ್ ಏನಿದೆ, ಈ ಟೆಸ್ಟಿಂಗ್ ಪೀರಿಯಡ್ ಅಲ್ಲಿ ತಮ್ಮ ಸಾಮರ್ಥ್ಯಗಳಿಂದ ಪರೀಕ್ಷೆ ಮಾಡಿ ಮುಂದಿನ ದಿನಗಳಲ್ಲಿ ಏಕಾಂಗಿಯಾಗಿ ಯಾವುದೇ ಮೈತ್ರಿ ಇಲ್ಲದೆ ಮುನ್ನುಗ್ಗೋಕೆ ಸಾಧ್ಯನಾ ಅಂತ ಟೆಸ್ಟ್ ಮಾಡ್ತಿದ್ದಾವೆ ಅಂತಂದರೆ ಡೆಫಿನೆಟ್ಲಿ ಎದುರಾಗುವ ಏಕೈಕ ಪ್ರಶ್ನೆ, ಮೈತ್ರಿ ಮುರಿದು ಬೀಳತ್ತಾ